ಮದನ್ ಅದರ ಮಕ್ಕಳಿಗಿಂತ ಚೆನ್ನಾಗಿ ಅದರ ಮೇಕೆಗಳನ್ನು ನೋಡ್ಕೋತಾನೆ. ಒಂದಿನ ಪ್ರೆಗ್ನೆಂಟ್ ಆಗಿರುವ ಚಮೇಲಿಗೆ ಆಹಾರ ಆಗ್ತಾ ಈಗಂತ ಮಾತಾಡ್ಕೋತಾರೆ. ಚಮೇಲಿ, ಯಾವಾಗಿಂದ ನೀವು ನನ್ನ ಜೀವನಕ್ಕೆ ಬಂದ್ರೋ ಆವಾಗಿನಿಂದ ನನ್ನ ಬಡತನ ದೂರವಾಗಿದೆ. ನೀವಿಬ್ಬರು ನನಗೆ ತುಂಬಾನೇ ಲಕ್ಕಿ. ಅಷ್ಟೇ, ಇನ್ನು ಸ್ವಲ್ಪ ದಿನ ಅಷ್ಟೇ ರೀ. ನಮ್ಮ ಚಮೇಲಿ 3-4 ಮರಿಗಳಿಗೆ ಜನ್ಮ ನೀಡಿದ ತಕ್ಷಣ, ಅರೆ ಹೌದು ರೀ, ಕೆಲ್ಸಕ್ಕೆ ಹೋಗಲ್ವಾ ನೀವಿವತ್ತು? ಅದೇ ತೋಟಕ್ಕೆ ಹೋಗ್ಬೇಕು ಅಂತ ಅಂತಿದ್ರಿ ನೀವು. ಹಾ ಹೋಗ್ತೀನಿ, ಆದ್ರೆ ನೀನು ಸಮಯಕ್ಕೆ ಸರಿಯಾಗಿ ಇವರಿಬ್ರಿಗೂ ಊಟ ನೀರು ಕೊಡು. ಅವನು ತೋಟಕ್ಕೆ ಹೋಗ್ತಾನೆ. ಆಮೇಲೆ ತೋಟದಲ್ಲಿ ಎಲ್ಲಾ ಕೆಲ್ಸ ಮಾಡ್ತಾ ಇರ್ತಾನೆ. ಈ ಸಾರಿ ಒಳ್ಳೆ ಬೆಳೆ ಬಂದಿದೆ, ಇದನ್ನ ಮಾರಿ ನಾನ್ ನನ್ನ ಎಲ್ಲ ಸಾಲವನ್ನ ತೀರಿಸ್ತೀನಿ. ಸಾಯಂಕಾಲ ಅವನು ಮನೆಗೆ ಸಂತೋಷವಾಗಿ ಬರ್ತಾನೆ. ಶಾಂತಿ, ಈ ಸಾರಿ ತುಂಬಾ ಒಳ್ಳೆ ಫಸಲು ಬಂದಿದೆ. ಅರೆ ನೋಡ್ತಿರು, ಇನ್ನ ಸ್ವಲ್ಪ ದಿನದಲ್ಲೇ ನಾವು ಸಾಲದಿಂದ ಮುಕ್ತರಾಗ್ತೀವಿ. ಅವನ ಸಂತೋಷ ಪಾಪ ತುಂಬಾ ದಿನ ಇರ್ಲಿಲ್ಲ. ಮದನ್ ಮಾರನೇ ದಿನ ಬೆಳಗ್ಗೆ ಹೋಗಿ ನೋಡ್ತಾನೆ, ಜಂತುಗಳು ಅವನ ತೋಟವನ್ನು ತುಂಬಾನೇ ನಾಶನ ಮಾಡ್ಬಿಟ್ಟಿರ್ತವೆ. ಅಯ್ಯೋ ದೇವ್ರೆ, ಇದು ಏನಾಯ್ತು? ಅಯ್ಯೋ, ನನ್ನ ಫಸಲನ್ನ ಯಾರು ನಾಶ ಮಾಡಿದ್ರು? ಪಾಪ ಅವನು ತುಂಬಾನೇ ಸಾಲ ತಗೊಂಡಿರ್ತಾನೆ ಈ ಒಂದು ಕೆಲ್ಸಕ್ಕೋಸ್ಕರ. ಒಂದಿನ ಸಾಯಂಕಾಲ ಗಂಡ ಹೆಂಡತಿ ಇಬ್ರು ಆಚೆ ಕುತ್ಕೊಂಡಿರ್ತಾರೆ. ಆಗ ಸಾಲ ಕೊಟ್ಟವನೊಬ್ಬ ಮನೆಗೆ ಬರ್ತಾನೆ. ನೋಡು, ನನಗೆ ಈ ಕ್ಷಣವೇ ನನ್ನ ದುಡ್ಡು ಬೇಕು, ಇಲ್ಲದಿದ್ರೆ ನಿನ್ನ ಮರ್ಯಾದೆಯನ್ನ ಎಲ್ಲ ಹಾಳು ಮಾಡ್ಬಿಡ್ತೀನಿ. ಅಯ್ಯ, ದಯವಿಟ್ಟು ನಮ್ಮ ಮಾನ ಮರ್ಯಾದೆ ತೆಗಿಬೇಡಿ, ನಿಮಗೆ ಹೆಂಗಾದ್ರೂ ದುಡ್ಡು ಕೊಟ್ಬಿಡ್ತೀವಿ. ಸಿಗತ್ತೆ ಅಂದ್ರೆ ಏನರ್ಥ? ಇವತ್ತೇ ಹೇಳಿದ್ರಿ, ನನಗೆ ಇವತ್ತೇ ದುಡ್ಡು ಬೇಕು ಅಷ್ಟೇ. ಅಧ್ಯಕ್ಷರೇ, ಯಾರು ನನ್ನ ಫಸಲನ್ನ ಹಾಳು ಮಾಡಿದ್ದಾರೆ. ಇಲ್ಲದಿದ್ರೆ ನಾನು ಇವತ್ತೇ ನಿಮ್ಮ ದುಡ್ಡನ್ನ ಕೊಡೋನಿದ್ದೆ. ಅಧ್ಯಕ್ಷರೇ, ನನ್ನ ಮಾಲೀಕನ ಮೇಲೆ ಹೀಗೆಲ್ಲ ಹೇಳೋಕ್ ಹೋಗ್ಬೇಡಿ, ಅವ್ರಿಗೆ ಸ್ವಲ್ಪ ಸಮಯ ಕೊಡಿ. ಮೇಕೆನ ನೋಡಿದ ತಕ್ಷಣ ಆ ಸೇಟಿಗೆ ಮನಸ್ಸಲ್ಲಿ ಒಂದು ಐಡಿಯಾ ಬರುತ್ತೆ. ಅರೆ ವಾ, ಈ ಕುರಿ ಅಂತರೂ ಮಾತನಾಡುತ್ತೆ. ಒಂದ್ ಕೆಲ್ಸ ಮಾಡು ಮದನ್, ಇದನ್ನ ನನಗೆ ಕೊಡು. ಇಲ್ಲ, ಈ ಕುರಿ ನನ್ನ ಮಗನ ತರಹ, ನಾನಿದನ್ನ ಕೊಡೋದಕ್ಕಾಗಲ್ಲ. ಹಾಗಿದ್ರೆ ನನ್ನ ದುಡ್ಡು ಕೊಡು. ಆ ಮುಖ್ಯ ಅವರ ಮರ್ಯಾದೆನೇ ತೆಗೆದು ಬಿಡ್ತಿದ್ದಾನೆ. ಅದಕ್ಕೆ ಶಾಂತಿ ಈಗಂತ ಅಂತಾಳೆ, ರೀ, ಇವ್ರು ನಮ್ಮ ಮರ್ಯಾದೆನೇ ತೆಗಿತಿದ್ದಾರೆ, ನಾವೇನು ಮಾಡಕ್ಕಾಗಲ್ಲ, ನಮ್ಮ ಮೇಕೆನ ಕೊಟ್ಬಿಡೋಣ. ಹಂಗಂತ ಹೇಳಿದ ತಕ್ಷಣ ಮದನ್ ಕೂಡ ಸರಿ ಅಂತ ಒಪ್ಕೋತಾನೆ. ಆಯ್ತು ಅಧ್ಯಕ್ಷರೇ, ಆದ್ರೆ ನನ್ನದೊಂದು ಷರತ್ತಿದೆ. ಆದ್ರೆ ನೀವಿದನ್ನ ಮಾರಬಾರ್ದು. ನಾನ್ ನಿಮ್ಮ ದುಡ್ಡನ್ನ ಕೊಟ್ಟು ಇದನ್ನ ವಾಪಸ್ ತಗೊಂಡ್ ಬರ್ತೀನಿ. ಆಯ್ತು. ಮುಖ್ಯ ಮೇಕೆಯನ್ನು ಕರ್ಕೊಂಡು ಹೋಗ್ತಿರ್ತಾನೆ. ಆಗ ಚಮೇಲಿ ಅದನ್ನ ನೋಡಿ ತುಂಬಾ ಕಷ್ಟ ಪಡ್ತಾಳೆ. ಮಗನೇ, ನನ್ನ ಬಿಟ್ಟು ಹೋಗ್ತಿದೀಯಾ ನೀನು? ಹೋಗ್ಬೇಡ ಬೋಲ, ನೀನಿಲ್ಲ ಆದ್ರೆ ನಾನು ಹೆಂಗ್ ನನ್ ಜೀವನ ಸಾಗಿಸೋದು? ಚಮೇಲಿ, ಮದನ್ ನಮ್ಮ ತುಂಬಾ ಸೇವೆ ಮಾಡಿದ್ದಾರೆ. ಇವತ್ತು ಅವ್ರಿಗೆ ನಮ್ಮ ಸಹಾಯದ ಅವಶ್ಯಕತೆ ಇದೆ. ನಾವು ಮಾಡದೇ ಇರೋದಕ್ಕೆ ಹೇಗೆ ಸಾಧ್ಯ? ಮುಖ್ಯ, ಬೋಲನ ಚೆನ್ನಾಗಿ ನೋಡ್ಕೊಳ್ಳಿ, ಅವನ್ನ ಯಾರಿಗೂ ಕೊಟ್ಬಿಡ್ಬೇಡಿ. ಹಂಗಂತ ಅವರಿಬ್ರು ಮಾತಾಡ್ಕೋತಾ ಇರ್ತಾರೆ. ಆಮೇಲೆ ಆ ಮೇಕೆಯನ್ನು ಕರ್ಕೊಂಡು ಅಲ್ಲಿಂದ ಸೇಟ್ ಹೋಗ್ಬಿಡ್ತಾನೆ. ಹೀಗೆ ಸ್ವಲ್ಪ ದಿನ ಕಳೆದು ಹೋಗುತ್ತೆ. ಆಮೇಲೆ ಒಂದಿನ ಮುಖ್ಯ ಅನ್ಕೋತಾನೆ, ತುಂಬಾ ದಿನ ಆಯ್ತು, ಆದ್ರೆ ಮದನ್ ಕುರಿಯನ್ನ ತಗೊಳಕ್ ಬರ್ಲಿಲ್ಲ. ಇನ್ನು ನನಗೆ ಹೆಚ್ಚು ಕಾಯೋದಕ್ಕಾಗಲ್ಲ. ಇವತ್ತೇ ನಾನು ಈ ಕುರಿಯನ್ನ ಮಾರಿಬಿಡ್ತೀನಿ. ಮುಖ್ಯ ಕಸಾಯಿಗೆ ಆ ಮೇಕೆನ ಮಾರ್ಬಿಡ್ತಾನೆ. ಈ ವಿಷಯ ಚಮೇಲಿಗೆ ಪಾಪ ಗೊತ್ತಾಗತ್ತೆ. ಗೊತ್ತಾಗಿದ ತಕ್ಷಣ ಪಾಪ ಹಾಳಕ್ಕೆ ಶುರು ಮಾಡುತ್ತೆ. ಬೋಲಾನ ಮುಖ್ಯ ಮಾರ್ಬಿಟ್ನಂತೆ. ಬೋಲಾನ ಸಾಯಿಸ್ಬಿಡ್ತಾರೆ. ನನ್ನ ಬೋಲ ಸತ್ತೋಗ್ತಾನೆ. ಹಂಗಂತ ತುಂಬಾ ಅಳ್ತಾ ಇರುತ್ತೆ. ಮತ್ತೆ ಅದು ಪಾಪ ಆಹಾರನೇ ತಿನ್ನೋದಿಲ್ಲ. ಚಮೇಲಿ, ಬೋಲನ ನೆನಪಲ್ಲಿ 2 ದಿನದಿಂದ ಏನೂ ತಿಂದಿಲ್ಲ. ನಮ್ಮ ಮನೆಯಲ್ಲಿ ತಿನ್ನಕ್ಕೆ ಆಹಾರ ಇಲ್ಲ ರೀ, ಏನಾದ್ರೂ ಯೋಚನೆ ಮಾಡಿ. ಸ್ವಲ್ಪ ಶಾಂತಿಯಿಂದ ಇರು, ಒಂದಲ್ಲ ಒಂದು ವ್ಯವಸ್ಥೆ ಆಗೇ ಆಗುತ್ತೆ. ರೇಷನ್ ಮತ್ತೆ ನೀರು ತರಕ್ಕೆ ಕೂಡ ನಮ್ಮ ಹತ್ರ ದುಡ್ಡಿಲ್ಲ. ಏನ್ ಮಾಡುದಂತ ಅರ್ಥ ಆಗ್ತಾ ಇಲ್ಲ ನನಗೆ. ಶಾಂತಿ ಮಾತು ಕೇಳಿ ಮದನ್ಗೆ ತುಂಬಾನೇ ಬೇಜಾರಾಗತ್ತೆ. ರೀ, ನಾನೊಂದ್ ವಿಷಯ ಹೇಳ, ನಮ್ಮ ಚಮೇಲಿನ ಮಾರ್ಬಿಟ್ರೆ ಸ್ವಲ್ಪ ದಿನ ಆಹಾರಕ್ಕೋಸ್ಕರ ಸ್ವಲ್ಪ ದುಡ್ಡಾದ್ರೂ ಇರತ್ತೆ. ಅದನ್ನ ಕೇಳಿದ ತಕ್ಷಣ ಚಮೇಲಿಗೆ ತುಂಬಾ ಭಯ ಆಗತ್ತೆ. ನೀನ್ ಸರಿಯಾಗಿ ಹೇಳ್ತಿದ್ಯಾ, ನಮಗೆ ತಿನ್ನೋ ಗತಿ ಇಲ್ಲ. ಹಾಗಿದ್ಮೇಲೆ ಇದಕ್ಕೆ ಎಲ್ಲಿಂದ ತಿನ್ಸೋಣ? ಅದಕ್ಕಾಗಿ ಇದನ್ನ ಮಾರೋದೇ ಒಳ್ಳೇದು. ನಾಳೆ ಬೆಳಿಗ್ಗೆ ನಾನಿದನ್ನ ಮಾರಿ ರೇಷನ್ ತಗೊಂಡ್ ಬರ್ತೀನಿ. ಅದು ಬೇರೆ ಗರ್ಭವತಿ ಆಗಿರುತ್ತೆ. ಅದಕ್ಕೆ ತುಂಬಾ ಭಯ ಆಗತ್ತೆ. ರಾತ್ರಿ ಸಮಯದಲ್ಲಿ ಅದು ಯೋಚನೆ ಮಾಡತ್ತೆ, ನಾನೀಗ ಏನ್ ಮಾಡ್ಲಿ? ನಾನು ಇಲ್ಲಿಂದ ಹೆಂಗಾದ್ರೂ ತಪ್ಸ್ಕೊಂಡು ಹೋಗ್ಬೇಕು. ನನ್ನ ಮಕ್ಕಳನ್ನ ಬೇರೆ ನಾರು ಆಗೋದಿಲ್ಲ, ನನ್ನನ್ನ ಸಾಯಿಸ್ತಾರೆ. ಅಯ್ಯೋ!
ಅದೇ ಸಮಯದಲ್ಲಿ ಇಲಿ ಒಂದು ಅಲ್ಲಿಗೆ ಬರುತ್ತೆ. ನೀನ್ ಯಾಕೆ ಹೇಳ್ತಿದೀಯಾ ಚಮೇಲಿ? ನಾನು ಗರ್ಭವತಿ. ನನ್ನ ಓನರ್ ನನ್ನ ಮಾರ್ಬಿಡ್ತಾನಂತೆ. ನನಗೆ ನನ್ನ ಪ್ರಾಣ ಲೆಕ್ಕನೇ ಇಲ್ಲ. ಆದ್ರೆ ಇನ್ನು ಈ ಪ್ರಪಂಚನೇ ನೋಡದೇ ಇರುವ ನನ್ನ ಹೊಟ್ಟೆಯಲ್ಲಿರುವ ನನ್ನ ಮಕ್ಕಳು, ಅವರ ಪ್ರಾಣನೇ ಓಟೋಗ್ಬಿಡುತ್ತೆ. ಯೋಚನೆ ಮಾಡ್ಬೇಡ ಚಮೇಲಿ, ನಿನ್ನ ಈ ಅಣ್ಣ ಇನ್ನೂ ಬದುಕಿದಾನೆ. ನಾನ್ ಈಗ್ಲೇ ಹಗ್ಗ ತುಂಡು ಮಾಡ್ತೀನಿ. ಚಮನ್ ಇಲಿ ಬಾಯಿಂದಾನೇ ಆ ಹಗ್ಗವನ್ನು ಕಟ್ ಮಾಡ್ಬಿಡುತ್ತೆ. ಆಮೇಲೆ ಚಮೇಲಿ ಅಲ್ಲಿಂದ ತಪ್ಸ್ಕೊಂಡು ಓಡೋಗ್ಬಿಡುತ್ತೆ. ಕಾಡ್ ಕಡೆ ಹೋಗ್ತಿರುವಾಗ ಅಲ್ಲಿ ಒಂದು ಜಿಂಕೆ ನೋಡಿ ಹೀಗಂತ ಕೇಳುತ್ತೆ. ಅರೆ ಮೇಕೆ, ಅದು ಕಾಡು, ಭಯಂಕರವಾದ ಜಂತುಗಳಿರುತ್ತೆ. ಕಾಡಲ್ಲಿ ಭಯಂಕರವಾದ ಜಂತುಗಳು ಮಾತ್ರ ಇರುತ್ತೆ, ಆದ್ರೆ ನಂಬಿಕೆ ದ್ರೋಹ ಮಾಡುವ ಮನುಷ್ಯರು ಅಲ್ಲಿ ಇರಲ್ಲ ಅಲ್ವಾ? ಮನುಷ್ಯರು ಮೋಸ ಮಾಡಿರ್ತಾರೆ, ಅದಕ್ಕೆ ಕಾಡಿಗೆ ಹೋಗ್ತಿದೆ ಅನ್ಸತ್ತೆ. ಸ್ವಲ್ಪತ್ತು ಅಲ್ಲಿಂದ ನಡ್ಕೊಂಡು ಹೋದ ನಂತರ ಅದು ಆ ಕಾಡೊಳಗಡೆ ಹೋಗ್ಬಿಡುತ್ತೆ. ಅಲ್ಲಿ ಭಯಂಕರವಾದ ಜಂತುಗಳಿಲ್ಲೆ. ಅಯ್ಯೋ ದೇವ್ರೆ, ನಾನು ಇಲ್ಲಿಗೆ ಬಂದಿದ್ದೀನಲ್ವಾ, ನಾನು ಇಲ್ಲಿಂದ ತಪ್ಸ್ಕೊಂಡು ಹೋಗ್ಬೇಕು ಹಂಗಂತ ಅನ್ಕೋತಾ ಅದು ಯಾರಿಗೂ ಗೊತ್ತಿಲ್ಲದೆ ಬಚ್ಚಿಟ್ಕೊಂಡಿರುತ್ತೆ. ಇವ್ರೇನಾದ್ರೂ ನನ್ನನ್ನು ನೋಡಿದ್ರೆ ಅಷ್ಟೇ, ನನ್ನ ಸಾಯಿಸ್ಬಿಡ್ತಾರೆ ಹಂಗಂತ ಅನ್ಕೊಂಡು ಒಂದು ಕಲ್ಲಿಂದ್ಗಡೆ ಅದು ಬಚ್ಚಿಟ್ಕೊಂಡಿರುತ್ತೆ. ಆಮೇಲೆ ಸರಿಯಾದ ಸಮಯ ನೋಡ್ಕೊಂಡು ಚಮೇಲಿ ಅಲ್ಲಿಂದ ಹೋಗಿ ಇನ್ನೊಂದು ಜಾಗಕ್ಕೆ ಹೋಗತ್ತೆ. ಅಬ್ಬಾ, ಈ ಜಾಗದಲ್ಲಿ ಯಾವೊಂದು ಸಮಸ್ಯೆ ಇಲ್ಲ, ಚೆನ್ನಾಗಿದೆ, ಈಗ ಆಹಾರ ಹುಡುಕೋಬೇಕು ಹಂಗಂತ ಅನ್ಕೋತು ಚಮೇಲಿ. ಆಮೇಲೆ ಆಹಾರ ಹುಡುಕೋತಾ ತುಂಬಾ ದೂರ ಹೋಗತ್ತೆ. ತುಂಬಾ ದೂರ ನಡೆದ ನಂತರ ಕೂಡ ಆಹಾರ ನನಗೆ ಸಿಗ್ತಾನೆ ಇಲ್ಲ. ಕಾಲು ಬೇರೆ ನೋವ್ತಾ ಇದೆ, ಆದ್ರೆ ಆಗಲ್ಲ, ಖಂಡಿತ ಆಹಾರ ಹುಡುಕೊಂಡು ಹೋಗ್ಲೇಬೇಕು, ಹಸಿವು ಬೇರೆ ಆಗ್ತಾ ಇದೆ. ಆಮೇಲೆ ಚಮೇಲಿ ಆಹಾರ ಹುಡ್ಕೋತಾ ಇನ್ನೂ ದೂರ ನಡ್ಕೊಂಡು ಹೋಗತ್ತೆ. ಆಗದು ನೋಡುತ್ತೆ, ತುಂಬಾ ದೂರದಲ್ಲಿ ಒಂದು ಹದ್ದಿರುತ್ತೆ. ಆ ಹದ್ದು ನೋಡಿದ ತಕ್ಷಣ ಅದು ಭಯ ಪಡುತ್ತೆ. ಅಯ್ಯೋ ದೇವರೇ, ಏನಪ್ಪಾ ಇದು ಹದ್ದುಗಳಿರುವ ಈ ಸ್ಥಳನ? ಇಲ್ಲೇನಾದ್ರೂ ನಾನ್ ಅವ್ರ ಕಣ್ಣಿಗೆ ಕಾಣಿಸಿದ್ರೆ ಅವ್ರು ನನ್ನನ್ ಸಾಯಿಸ್ಬಿಡ್ತಾರೆ. ಇಲ್ಲಿಂದ ನನ್ನ ತಪ್ಸ್ಕೊಂಡು ಹೋಗ್ಬೇಕು ಹಂಗಂತ ಅನ್ಕೊಂಡು ಚಮೇಲಿ ಅಲ್ಲಿಂದಾನು ತಪ್ಸ್ಕೊಂಡು ಬಂದ್ಬಿಡುತ್ತೆ. ಇಲ್ಲಿ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಜಂತುಗಳಿವೆ. ಒಂದೊಂದು ಜಾಗದಲ್ಲಿ ಒಂದೊಂದು ಜಂತು ಇದೆ. ಈಗ ನಾನೇನ್ ಮಾಡ್ಲಿ? ಅಯ್ಯೋ ಏನ್ ಮಾಡ್ಲಿ? ಅದು ಹಸುವಿನಿಂದ ಬೇರೆ ತುಂಬಾನೇ ನರ್ಲಾಡ್ತಾ ಇರುತ್ತೆ. ಯಾವೊಂದು ಜಾಗಕ್ಕೆ ಹೋದ್ರೂ ಕೂಡ ಅಲ್ಲಿ ಒಂದು ಭಯಂಕರವಾದ ಜಂತು ಇರ್ತಿತ್ತು. ತುಂಬಾ ಹೊತ್ತಾದ ನಂತರ ಅದು ಒಂದು ನದಿಯ ಬಳಿ ಹೋಗುತ್ತೆ. ಇಲ್ಲಿ ತುಂಬಾ ಹೊತ್ತು ಹುಡುಕಿದ ನಂತರನೂ ಆಹಾರ ಸಿಗ್ತಾ ಇಲ್ಲ. ನಾನೀಗ ಏನ್ ಮಾಡೋದಂತ ಅರ್ಥ ಆಗ್ತಾ ಇಲ್ಲ. ಈ ಹಸಿವನ್ನು ನಾನು ಹೇಗ್ ತಡ್ಕೋತೀನೋ ಏನೋ. ಆಗ ಅದೇ ಸಮಯದಲ್ಲಿ ಹೊಟ್ಟೆಯಲ್ಲಿ ಮಗು ಹೇಳುತ್ತೆ. ಅವರ ಅಮ್ಮ ಹತ್ರ ಹೀಗಂತ ಹೇಳುತ್ತೆ. ಅಮ್ಮ, ನನ್ಗೆ ತುಂಬಾ ಹೊಟ್ಟೆ ಹಸುವಾಗಿದೆ, ನನ್ಗೆ ಊಟ ಕೊಡು ಅಮ್ಮ, ಇಲ್ಲದಿದ್ರೆ ನಾನು ಸತ್ತು ಹೋಗ್ತೀನಿ. ಇಲ್ಲ ಮಗುವೆ, ನಿನ್ಗೋಸ್ಕರ ಆದ್ರೂ ನಾನು ಖಂಡಿತ ಆಹಾರವನ್ನು ಹುಡ್ಕೊಂಡ್ ಬಂದೇ ಬರ್ತೀನಿ. ಹೊಟ್ಟೆಯಲ್ಲಿರುವ ಮಗುಗೆ ಬೇರೆ ಹಸುವು ತಡ್ಕೊಳಕ್ಕಾಗ್ತಾ ಇಲ್ಲ. ಮಗುಗೋಸ್ಕರ ಹೆಂಗಾದ್ರೂ ಹೋಗಿ ಆಹಾರ ತರಬೇಕು ಅಂತ ಅನ್ಕೊಳುತ್ತೆ. ಚಮೇಲಿ ಆಹಾರಕ್ಕೋಸ್ಕರ ಹೋಗ್ತಿರುವಾಗ ದೂರದಿಂದ ಒಂದು ಕೊಕ್ಕರೆ ಅದನ್ನ ನೋಡುತ್ತೆ. ಏನಾಯ್ತು ಕುರಿ ತಂಗಿ, ನಿಮ್ಮ ಆರೋಗ್ಯ ಸರಿಗಿಲ್ವಾ? ಹೌದಣ್ಣ, ನನಗೆ ತುಂಬಾ ಹಸಿವಾಗ್ತಾ ಇದೆ. ನಾನು ಗರ್ಭವತಿ ಅಣ್ಣ. ಈಗ ನಿಮ್ಗೆ ಊಟ ಸಿಗದೆ ಹೋದ್ರೆ ನಿಮ್ಮ ಹೊಟ್ಟೆಯಲ್ಲಿರುವ ಮಗು ಸತ್ ಹೋಗ್ಬಹುದು. ಹೌದಣ್ಣ. ಆದ್ರೆ ನೀನೀ ಕಾಡಿಗೆ ಯಾಕೆ ಬಂದೆ? ಚಮೇಲಿ ನಡೆದ ಎಲ್ಲಾ ವಿಷಯವನ್ನು ಕೊಕ್ಕರೆಗೆ ಹೇಳುತ್ತೆ. ಅದನ್ನ ಕೇಳಿದ ತಕ್ಷಣ ಕೊಕ್ಕರೆ ಅನ್ನುತ್ತೆ. ನೀನು ಯೋಚನೆ ಮಾಡ್ಬೇಡ, ನಿಮಗೂ ನಿಮ್ಮ ಮಗುವಿಗೂ ಏನೂ ಆಗೋದಿಲ್ಲ. ನೀವು ಅಲ್ಲಿ ಹೋಗಿ ಅಡಗಿಕೊಳ್ಳಿ, ನಾನ್ ನಿಮ್ಗೋಸ್ಕರ ಊಟ ತರ್ತೀನಿ. ಆಹಾರ ತರಕ್ಕೆ ಕೊಕ್ಕರೆ ಹೋಗುತ್ತೆ. ಕಲ್ಲಿನ ಹಿಂದ್ಗಡೆನೆ ಚಮೇಲಿ ಬಚ್ಚಿಟ್ಕೊಂಡಿರುತ್ತೆ. ಇಲ್ಲಿರೋದಂತೂ ತುಂಬಾನೇ ಪ್ರಮಾದ ಅಲ್ವಾ? ಈ ಅಣ್ಣ ಹೆಂಗಾದ್ರೂ ಬೇಗ ಆಹಾರ ತಗೊಂಡ್ ಬಂದ್ಬಿಟ್ರೆ ಸಾಕು ನನಗೆ ಹಂಗಂತ ಅನ್ಕೋತಿರುವಾಗ್ಲೇ ಅಲ್ಲಿಗೆ ಕೊಕ್ಕರೆ ಬಂದ್ಬಿಡ್ತಾನೆ. ಆ ಆಹಾರವನ್ನು ತಗೊಂಡ್ ಬಂದು ಕೊಡ್ತಾನೆ. ಕುರಿ ತಂಗಿ, ಈ ಊಟ ತಗೊಳ್ಳಿ. ಧನ್ಯವಾದ ಅಣ್ಣ, ನಿನ್ನ ಈ ಸಹಾಯವನ್ನು ನಾನು ಯಾವಾಗ್ಲೂ ಖಂಡಿತ ಮರೆಯೋದಿಲ್ಲ. ಇದ್ರೊಳಗೆ ಏನು ಧನ್ಯವಾದ, ಇದು ನನ್ನ ಕರ್ತವ್ಯ. ಈಗ ಒಂದ್ 4 ದಿನ ಇಲ್ಲಿಯೇ ಅಡ್ಕೊಂಡಿರಿ, ಆ ನಂತರ ಸುರಕ್ಷಿತವಾದ ಸ್ಥಳ ನೋಡಿ ಹೊರಟೋಗಿ. ಸರಿ ಅಣ್ಣ. ಮತ್ತಿನ್ನೊಂದು, ಎಲ್ಲಿವರೆಗೂ ನೀನ್ ಇಲ್ಲಿರ್ತೀಯೋ ಅಲ್ಲಿವರೆಗೂ ನಿನಗಾಗಿ ನಾನೇ ಊಟ ತಗೊಂಡು ಬರ್ತೀನಿ. ಮಾರನೇ ದಿನ ಮತ್ತೆ ಕೊಕ್ಕರೆ ಆಹಾರ ತಗೊಂಡ್ ಹೋಗ್ತಾ ಇರ್ತಾನೆ. ಆ ಸಮಯದಲ್ಲಿ ಚೀತಾ ನೋಡಿ ಹೀಗಂತ ಅನ್ಕೋತಾನೆ. ಈ ಕೊಕ್ಕರೆ ಮರದ ಎಲೆಗಳನ್ನ ಎಲ್ಲಿ ತಗೊಂಡೋಗ್ತಿದೆ? ಕೊಕ್ಕರೆ ಅಂತೂ ಮರದ ಎಲೆಗಳನ್ನ ತಿನ್ನಲ್ಲ. ಏನೋ ಇದೆ, ಇದನ್ನ ಕಂಡುಹಿಡಿಯಲೇಬೇಕು. ಆಮೇಲೆ ಆ ಚೀತಾ ಅವನ ಹಿಂದ್ಗಡೆನೆ ಹೋಗುತ್ತೆ. ಕೊಕ್ಕರೆ ಆಹಾರವನ್ನ ಎತ್ಕೊಂಡೋಗಿ ಚಮೇಲಿಗೆ ಕೊಡ್ತಿರೋದನ್ನ ಆ ಚೀತಾ ನೋಡ್ಬಿಡುತ್ತೆ. ಇದ್ ತಗೋ ನಿನ್ನ ಇವತ್ತಿನ ಊಟ. ಧನ್ಯವಾದ ಅಣ್ಣ. ಮತ್ತೆ ನದಿಯ ಆ ಕಡೆ ಒಂದು ಕಾಡಿದೆ, ಅಲ್ಲಿ ನಿನಗೆ ಯಾವುದೇ ಅಪಾಯವಾಗಲ್ಲ.
ನಾಳೆ ಬೆಳಿಗ್ಗೆ ನೀನು ಅಲ್ಲಿಗೆ ಹೊರಟೋಗು. ಇಬ್ರು ಮಾತಾಡ್ಕೋತಾ ಇರ್ತಾರೆ. ಆಗ ಚೀತಾ ಅಲ್ಲಿಗೆ ಬರುತ್ತೆ. ದುರಾದೃಷ್ಟ ಕೊಕ್ಕರೆ, ನಾಳೆ ಬೆಳಿಗ್ಗೆ ಈ ಕುರಿ ಆ ಕಾಡಿಗೆ ಹೋಗೋದಕ್ಕಾಗೋದಿಲ್ಲ. ಅಯ್ಯೋ ದೇವ್ರೆ, ಈ ಚೀತಾ ಎಲ್ಲಿಂದ ಬಂತಪ್ಪ? ಈ ಕೊಕ್ಕರೆಯನ್ನ ಹಿಂಬಾಲಿಸ್ತಾನೆ ನಾನು ಇಲ್ಲಿವರೆಗೆ ಬಂದೆ. ಕುರಿ, ನೋಡು ಚಿರತೆ, ಈ ಕುರಿ ಗರ್ಭವತಿ. ಇವಳನ್ನ ತಿನ್ಬೇಡ. ಇವಳನ್ನ ತಿಂದೇ ಇದ್ರೆ ನನ್ನ ಹಸಿವಂಗೆ ತುಂಬುತ್ತೆ. ನಾನಂತರೂ ಇವತ್ತು ಇವಳನ್ನ ತಿಂದೇ ಬಿಡ್ತೀನಿ. ಅದನ್ನ ಕೇಳಿಸ್ಕೊಂಡು ಚಮೇಲಿಗೆ ತುಂಬಾನೇ ಭಯ ಆಗತ್ತೆ. ಆಗ ಕೊಕ್ಕರೆ ಏನಾದ್ರೂ ಮಾಡಿ ಕಾಪಾಡ್ಬೇಕು ಅಂತ ಯೋಚನೆ ಮಾಡುತ್ತೆ. ಆಗ ದೂರದಲ್ಲಿರುವ ಒಂದು ತೋಳದ ಬಳಿ ಹೋಗುತ್ತೆ. ಆಮೇಲೆ ಆ ಕೊಕ್ಕರೆ ಅವನತ್ರ ಹೋಗಿ, ಅರೆ ತೋಳಣ್ಣ, ನೀನ್ ಯಾಕೆ ಇಲ್ಲಿ ಓಡಾಡ್ತಾ ಇದೀಯಾ? ನಾನಿಲ್ಲಿ ಶಿಕಾರಿ ಮಾಡೋದಕ್ಕೆ ಬಂದಿದ್ದೀನಿ. ಶಿಕಾರಿ ಸಿಕ್ತೇನು? ಇಲ್ಲಿವರೆಗೂ ಸಿಕ್ಕಿಲ್ಲ. ನಾನ್ ನಿಮ್ಗೊಂದು ಶಿಕಾರಿ ಹೇಳ್ತೀನಿ. ಹೌದಾ? ಎಲ್ಲಿದೆ ಶಿಕಾರಿ? ನಡೀರಿ ನನ್ ಜೊತೆಗೆ. ಕೊಕ್ಕರೆ ತೋಳನ ಕರ್ಕೊಂಡು ಚಮೇಲಿ ಹತ್ರ ಕರ್ಕೊಂಡು ಹೋಗ್ತಾನೆ. ಅದೇ ಸಮಯದಲ್ಲಿ ಅಲ್ಲಿ ಚೀತಾ ಅವನ್ನ ತಿನ್ನೋದಕ್ಕೆ ವೇಟ್ ಮಾಡ್ತಿರ್ತಾನೆ. ಅರೆ ವಾಹ್, ಇವತ್ತು ಈ ಕುರಿ ತಿನ್ನೋದಕ್ಕೆ ಸಿಗುತ್ತೆ. ಏ ತೋಳ, ಓಡೋಗು ಇಲ್ಲಿಂದ. ಈ ಕುರಿ ನನ್ನ ಬೇಟೆ. ಯಾರ ಬೇಟೆ ಯಾರು ಅನ್ನೋದನ್ನ ಸಮಯ ಹೇಳುತ್ತೆ. ಅಯ್ಯೋ ಏನಿದು, ಈ ತೋಳ ಬೇರೆ ಬಂದ್ಬಿಡ್ತಲ್ವಾ? ಚೀತಾ ಮತ್ತೆ ತೋಳ ಈ ಆಹಾರ ನಂದು ನಂದು ಅಂತ ಜಗಳ ಮಾಡ್ತಿರ್ತಾರೆ. ಅದೇ ಸಮಯದಲ್ಲಿ ಆ ಕೊಕ್ಕರೆ ಮತ್ತೇನ್ ಮಾಡತ್ತಂದ್ರೆ, ಮಹಾರಾಜನಿಗೆ ಜಯವಾಗ್ಲಿ. ಹೇಳು, ಏನು ಸಮಾಚಾರ ಕೊಕ್ಕರೆ? ಮಹಾರಾಜ, ನಿಮಗಾಗಿ ಒಂದು ಬೇಟೆ ವಿಷಯವನ್ನ ತಂದಿದ್ದೀನಿ. ಅದನ್ ಕೇಳಿಸ್ಕೊಂಡು ಶೇರ್ ಸಿಂಗ್ ತುಂಬಾ ಸಂತೋಷ ಪಡ್ತಾನೆ. ನಡೀರಿ ಮಹಾರಾಜ, ನಾನ್ ನಿಮ್ಮನ್ನ ಬೇಟೆ ಹತ್ರ ಕರ್ಕೊಂಡು ಹೋಗ್ತೀನಿ. ಆಮೇಲೆ ಶೇರ್ ಸಿಂಗ್ ನ ಆ ಚಮೇಲಿ ಹತ್ರ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಆಲ್ರೆಡಿ ಚೀತಾ ಮತ್ತೆ ತೋಳ ನಿಂತ್ಕೊಂಡಿರ್ತವೆ. ನೀವಿಬ್ರು ಇಲ್ಲೇನ್ ಮಾಡ್ತಾ ಇದ್ದೀರಿ? ಓಡ್ ಹೋಗಿ ಇಲ್ಲಿಂದ. ಈ ಶಿಕಾರಿ ನಂದು ಮಹಾರಾಜ. ನಾನಿದನ್ನ ಮೊದಲು ನೋಡ್ದೆ. ಈ ಮೊದಲು ನಂತರ ಏನಿದು? ಇದು ನನ್ನ ಶಿಕಾರಿ. ಇದನ್ನ ನಾನೇ ತಿಂತೀನಿ. ಈ ಕಾಡಲ್ಲಿ ಎಲ್ಲಿ ನಾನ್ ನಿಂತಿರ್ತೀನೋ ಲೈನ್ ಅಲ್ಲಿಂದಾನೇ ಶುರುವಾಗುತ್ತೆ. ಹೀಗಾಗಿ ಇದನ್ನ ನಾನೇ ತಿಂತೀನಿ. ನೋಡಿ ಮಹಾರಾಜ, ನಾವು ಯುದ್ಧ ಮಾಡೋಣ. ಯಾರ್ ಗೆಲ್ತಾರೋ ಶಿಕಾರಿ ಅವ್ರಿಗೇನೆ, ಸರಿನಾ? ಶೇರ್ ಸಿಂಗ್ ಅನ್ಕೋತಾನೆ, ಈ ತೋಳ ಮತ್ತೆ ಈ ಚೀತಾನ ನಾನು ಈಸಿಯಾಗಿ ಸೋಲ್ಸ್ಬೋದು ಅಂತ. ಆದ್ರೆ ಚೀತಾ ಬುದ್ಧಿವಂತ. ಆಗ ಅವನು ತೋಳನ ಜೊತೆಗೆ ಅವನು ಟೀಮ್ ಅಪ್ ಮಾಡ್ಕೋತಾನೆ. ತೋಳ, ನಾವಿಬ್ರು ಸೇರಿ ಈ ಶೇರ್ ಸಿಂಹನನ್ನ ಸೋಲ್ಸೋಣ. ಆನಂತರ ನಾವಿಬ್ರು ಸೇರಿ ಈ ಕುರಿಯನ್ನ ಹಂಚ್ಕೊಂಡ್ ತಿನ್ನೋಣ. ಹೇಳು, ಏನ್ ಹೇಳ್ತೀಯ? ಪೂರ್ತಿ ಶಿಕಾರಿಯನ್ನ ಬೇರೆ ಯಾರೋ ಒಬ್ರು ತಗೊಂಡೋಗೋ ಬದಲು ಅರ್ಧ ಆದ್ರೂ ಸಿಗುತ್ತಲ್ವಾ, ಸಾಕು. ಇನ್ನೇನು, ಈ ಚೀತಾ ಮತ್ತೆ ಈ ತೋಳ ಸಿಂಹದ ಮೇಲ್ನೆ ಅಟ್ಯಾಕ್ ಮಾಡ್ತಾರೆ. ಆ ಮೇಕೆ ನಂದು 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 ಅಂತ ಜಗಳ ಮಾಡ್ತಿರ್ತಾರೆ. ಅದೇ ಸಮಯದಲ್ಲಿ ಕೊಕ್ಕರೆ ಚಮೇಲಿ ಹತ್ರ ಹೋಗಿ ಅದನ್ನ ಅಲ್ಲಿಂದ ಮೆತ್ತಗೆ ಕರ್ಕೊಂಡು ಹೋಗ್ಬಿಡುತ್ತೆ. ಕುರಿ ತಂಗಿ, ಬೇಗನೆ ಓಡು. ಚಮೇಲಿ ಅಲ್ಲಿಂದ ತಪ್ಪಿಸ್ಕೊಂಡು ಅಲ್ಲೇ ಪಕ್ಕದಲ್ಲಿರುವ ಒಂದು ನದಿಯ ಬಳಿ ಹೋಗುತ್ತೆ. ಕುರಿ ತಂಗಿ, ಈ ನದಿಯ ಆ ಕಡೆ ಇರೋದು ಎಲ್ಲ ಶಾಕಾಹಾರಿ ಪ್ರಾಣಿಗಳೇ. ಅಲ್ಲಿ ಯಾರು ಕೂಡ ಬೇಟೆಯಾಡೋದಿಲ್ಲ. ನೀವು ಬೇಗನೆ ಅಲ್ಲಿಗೆ ಹೋಗಿ. ಚಮೇಲಿ ಆ ನೀರೊಳಗಡೆ ಇಳಿದ್ಬಿಟ್ಟು ಈಜ್ಕೊಂಡು ಅಲ್ಲಿಂದ ಪಕ್ಕದಲ್ಲಿರುವ ಇನ್ನೊಂದು ಕಾಡಿಗೆ ಅದು ಹೋಗ್ಬಿಡುತ್ತೆ. ಅಲ್ಲಿ ಜಂತುಗಳು ನೋಡಿ ಆಶ್ಚರ್ಯ ಪಡ್ತವೆ. ನೀನು ಇನ್ನೂ ಜೀವಂತವಾಗೇ ಇದೀಯಾ? ಇದಂತೂ ನಿಜವಾಗಿಯೂ ಆಶ್ಚರ್ಯ. ನಾನು ಗರ್ಭವತಿ. ನಾನು ಈ ಕಾಡಲ್ಲಿ ನಿನ್ ಜೊತೆ ಇರಬಹುದಾ? ಹಾ, ಯಾಕಿಲ್ಲ, ಖಂಡಿತವಾಗಿ ನೀನು ನಮ್ ಜೊತೆಗಿರಬಹುದು. ಖಂಡಿತ ಇರಬಹುದು. ಇವತ್ತಿಂದ ನಮ್ಮನೇಲಿ ನೀನಿರು. ನಿನ್ನ ಮಗುನ ನಾನೇ ಚೆನ್ನಾಗಿ ನೋಡ್ಕೋತೀನಿ, ಆಯ್ತಾ? ನೀವು ನನ್ನನ್ನ ಈ ತರ ಸ್ವೀಕರಿಸಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದ ನಿಮ್ಮೆಲ್ಲರಿಗೂ. ಅವಾಗಿಂದ ಗರ್ಭವತಿ ಚಮೇಲಿ ಜಿಂಕೆ ಮನೆಯಲ್ಲೇ ಇರ್ತಾ ಇತ್ತು. 2 ದಿನದ ನಂತರ 2 ಮರಿಗಳಿಗೆ ಅದು ಜನ್ಮವನ್ನು ನೀಡುತ್ತೆ. ಅವು ನೋಡೋದಕ್ಕೆ ತುಂಬಾ ಮುದ್ದುಗಿರ್ತವೆ. ಆಮೇಲೆ ಅದು ಅದರ ಜೀವನವನ್ನು ಸಂತೋಷವಾಗಿ ಮಕ್ಕಳ ಜೊತೆ ಸಾಗಿಸುತ್ತೆ. ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.